ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ಅವರು ಬಂದ ನಂತರದಲ್ಲಿ ಪ್ರತಿಭಟನೆಯ ಮೂಲಕ ಸ್ವಾಗತಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಗೆ ಸಿದ್ಧತೆ. ಕೆಲವೇ ಹೊತ್ತುಗಳಲ್ಲಿ ಪೆನ್ ಡ್ರೈವ್ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ. 12 ಗಂಟೆ ಸುಮಾರಿಗೆ ದೇವನಹಳ್ಳಿ ಟೋಲ್ ಬಳಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಒಂದಷ್ಟು ಸಿದ್ಧತೆಗಳು ಕೂಡ ಆಗಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ನೋಡ್ತಾ ಇರುವಂತದ್ದು ಟೋಲ್ ಗೇಟ್ ಬಳಿ. ಸೊ ಅಲ್ಲಿ ಪ್ರತಿಭಟನೆಯನ್ನ ನಡೆಸೋ ಮೂಲಕವಾಗಿ ಧಿಕ್ಕಾರವನ್ನ ಕೂಗಬೇಕು ಅನ್ನುವಂತಹ ತಯಾರಿಗಳಾಗಿದ್ದ ಹಾಗೆ ಕಾಣಿಸ್ತಾ ಇದೆ. ಆದರೆ ಅದಕ್ಕೆ ಅವಕಾಶಗಳು ಆಗುತ್ತಾ? ಈಗಾಗಲೇ ಮುಂಚಿತವಾಗಿಯೇ ಒಂದಷ್ಟು ಪೊಲೀಸ್ ಬಂದೋಬಸ್ತು, ಭದ್ರತೆ ಇತ್ಯಾದಿ ಎಲ್ಲವನ್ನೂ ಕೂಡ ಮಾಡಿಕೊಂಡಿರೋ ಈ ಹೊತ್ತಲ್ಲಿ ಇಂತಹ ಒಂದು ಪ್ರತಿಭಟನೆಗೆ ಅವಕಾಶ ಸಿಗಬಹುದಾ? ನೋಡಬೇಕು, ವೆಯ್ಟ್ ಮಾಡಬೇಕು. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಯಾರು ಎಲ್ಲಿಂದ ಬೇಕಾದರೂ ಪ್ರತಿಭಟಿಸಬಹುದು, ಯಾರು ಎಲ್ಲಿಂದ ಬಂದಾದರೂ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಬಹುದು. ಅಂತಹದ್ದೊಂದು ಸೂಚನೆ ಕಂಡು ಬರ್ತಿದ್ದ ಹಾಗೆ ಇದೆ. ಪ್ರಜ್ವಲ್ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಪ್ರತಿಭಟನೆ ನಡೆಸುವಂತಹ ಲಕ್ಷಣಗಳು ನೋಡೋಣ, ಗೊತ್ತಾಗುತ್ತೆ. ಪ್ರಜ್ವಲ್ ಬಂದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತ. ಸದ್ಯ ಪೊಲೀಸರು ಕೂಡ ಅಂಥದ್ದೇ ಒಂದು ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದೇ ಇರೋ ಹಾಗೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಮತ್ತೊಬ್ರು ನಮ್ಮ ಪ್ರತಿನಿಧಿ ಜಾಯ್ನ್ ಆಗಿದ್ದಾರೆ, ನಾಗೇಶ್. ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಪ್ರಕಾಶ್ಗೆ ಲೈವ್ ಹೋಗೋಣ. ಪ್ರಕಾಶ್, ಸದ್ಯ ಟೋಲ್ಗೇಟ್ ಬಳಿ ಯಾವ ರೀತಿಯಾದಂತಹ ಒಂದು ಚಿತ್ರಣಗಳು ಕಾಣಿಸ್ತಾ ಇದೆ? ನೀವು ಹೇಳ್ತಾ ಇದ್ರಿ ಸಂಜೆಯಿಂದ ಒಂದಷ್ಟು ಕಾರ್ಯಕರ್ತರ ಪಡೆ, ಬೆಂಬಲಿಗರ ಪಡೆ ಬರಬಹುದಾದಂತಹ ಸಾಧ್ಯತೆ ಇದೆ, ಮಗದೊಂದು ಕಡೆಯಲ್ಲಿ ಪ್ರತಿಭಟಿಸಬಹುದಾದಂತಹ ಒಂದಷ್ಟು ಅವಕಾಶಗಳು ಇರಬಹುದು ಅಂತ. ಆ ತರದ ಹಿಂಟ್ ಏನಾದ್ರೂ ಕಾಣಿಸ್ತಾ ಇದೆಯಾ? ಸದ್ಯಕ್ಕೆ ಏರ್ಪೋರ್ಟ್ನ 2 VIP ಲೇನ್ಗಳೇನಿದ್ದಾವೆ, 2 VIP ಲೇನ್ಗಳನ್ನು ಏರ್ಪೋರ್ಟಿಗೆ ಪ್ರಜ್ವಲ್ ರೀಚ್ ಆದ ನಂತರ 2 ಕೂಡ ಕ್ಲೋಸ್ ಮಾಡಲಾಗುತ್ತೆ. 0 ಟ್ರಾಫಿಕನ್ನು ಮಾಡಿ ಅಂತೇಳಿ ಟೋಲ್ನ ಸಿಬ್ಬಂದಿಗಳಿಗೆ ಸ್ಥಳೀಯ ಪೊಲೀಸರು ಕೂಡ ಸೂಚನೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ಯೂತ್ ಕಾಂಗ್ರೆಸ್ನ ಒಂದಿಷ್ಟು ಕಾರ್ಯಕರ್ತರುಗಳು ಕೂಡ ಟೋಲ್ನ ಸುತ್ತಮುತ್ತಲೂ ಕೂಡ, ಜೊತೆಗೆ ಈ ಒಂದು ಏರ್ಪೋರ್ಟ್ನ ಟೋಲ್ ಏನಿದೆ ಅದರ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಪ್ರಜ್ವಲ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಕಾರನ್ನು ಮುತ್ತಿಗೆ ಹಾಕೋದಕ್ಕೂ ಕೂಡ ಒಂದಿಷ್ಟು ಪ್ಲಾನ್ಸ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಪೊಲೀಸರು ಯಾವುದೇ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಪೊಲೀಸರಿಗೂ ಕೂಡ ಅವರು ಬರ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಖಚಿತತೆ ಇಲ್ಲ. ಒಂದೊಮ್ಮೆ ಏನಾದರೂ ಸ್ಪಷ್ಟವಾಗಿರುವಂತಹ ಮಾಹಿತಿ, ಬರ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಮುತ್ತಿಗೆ ಹಾಕ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದ ಕೂಡಲೇ ಪೊಲೀಸರು ಕೂಡ ಏರ್ಪೋರ್ಟ್ನ ಟೋಲ್ ಗೇಟ್ನ ಬಳಿ ಭದ್ರತೆಗೆ ಕೂಡ ನಿಯೋಜನೆ ಆಗ್ತಾರೆ. ಈಗಾಗಲೇ ಒಂದಿಷ್ಟು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ನಗರದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬಂದು ಜಮಾವಣೆ ಆಗಬೇಕು ಅನ್ನುವಂತಹ ಪ್ಲಾನಿಂಗ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಸದ್ಯಕ್ಕೆ ಈವರೆಗೂ ಕೂಡ ಇಲ್ಲಿಗೆ ಯಾರು ಕೂಡ ಬಂದಿಲ್ಲ. 11:30 ನಂತರ ಇಲ್ಲಿ ಸೇರುವಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಸ್ಥಳೀಯರು ಕೂಡ ಬೇರೆ ಬೇರೆ ಸಿಗ್ನಲ್ಗಳಲ್ಲಿ, ಜಂಕ್ಷನ್ಗಳಲ್ಲಿ ಕೂಡ ಒಂದಿಷ್ಟು ಕುತೂಹಲಕ್ಕಾದರೂ ಕೂಡ ಸೇರ್ಬೋದು, ಜಮಾವಣೆ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಕೂಡ ಯಾವುದೇ ಕ್ರೌಡ್ ಕ್ರಿಯೇಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಕೂಡ ಏರ್ಪೋರ್ಟ್ನ ಟೋಲ್ನಿಂದ ಆಯಾ ಜಂಕ್ಷನ್ಗಳಿಗೆ ಗಸ್ತನ್ನು ತಿರುಗ್ತಾ ಇದ್ದಾರೆ. ಎಲ್ಲಿಯೂ ಕೂಡ ವೆಹಿಕಲ್ಸ್ಗಳನ್ನು ಲಾಕ್ ಆಗದೆ ಇರುವಂತಹ ನಿಟ್ಟಿನಲ್ಲಿ ಏನು ನೇರವಾಗಿ ಹೋಗುವುದಕ್ಕೆ, ಮೂವಿಂಗಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಟೋಲ್ನ ಸಿಬ್ಬಂದಿಗಳಿಗೂ ಕೂಡ 2 VIP ಲೇನ್ಗಳನ್ನು 0 ಟ್ರಾಫಿಕ್ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ದಿವ್ಯಾ, ಪ್ರಕಾಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತಾ ಹೋಗ್ತೀವಿ. ಸದ್ಯ ನೈಟ್ ಟೈಮಲ್ಲಿ ಬರ್ತಾ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ, ಜನಜಂಗುಳಿ, ಕಿರಿಕಿರಿ ಇತ್ಯಾದಿ ಯಾವುದು ಕೂಡ ಕಾಣಿಸೋದಿಲ್ವಾದ್ರೂ ಕೂಡ ಹಾಗೆ ಮೈ ಮರೆಯೋಕ್ಕಾಗಲ್ಲ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಷ್ಟೇ ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ವಿಮಾನ ನಿಲ್ದಾಣದ ಬಳಿ ಒಂದಷ್ಟು ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಟೋಲ್ನ ಬಳಿಯೂ ಕೂಡ ಒಂದಷ್ಟು ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ.
ಸ್ಥಳೀಯ ಪೊಲೀಸರ ಜೊತೆಗೆ SIT ಟೀಮ್ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ರಿ. ತಯಾರಾಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ವಿಮಾನ ನಿಲ್ದಾಣದ ಮುಂಭಾಗದ ದೃಶ್ಯ ನೀವು ನೋಡ್ತಾ ಇರೋದು. ಸ್ಥಳೀಯ ಪೊಲೀಸರ ಸಹಕಾರವೂ ಕೂಡ ಇಲ್ಲಿ ಬೇಕಾಗತ್ತೆ. ಕಾರಣ ಓಕೆ, ಗೋವಾ ಏರ್ ರೂಟ್ ಸನಿಹದಲ್ಲಿ ವಿಮಾನ ಬರ್ತಾ ಇದೆ ಅನ್ನೋದರ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ.